ಮೆನ್ ವೆಲ್ಕಮ್ ಬ್ಯಾಕ್ ಟು ದ ಫ್ಯಾಷನ್ ಲೆವರೇಜ್. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಟಿ ಶರ್ಟ್, ಶರ್ಟ್ಸ್ ಆ್ಯಂಡ್ ಪ್ಯಾಂಟ್ಸ್ ಬಗ್ಗೆ ಹೇಳಿದ್ದೆ. ಆ್ಯಂಡ್ ಟುಡೇ ಲೆಟ್ ಸಿ ಟಿ ಶರ್ಟ್ ಜೊತೆ ಪ್ಯಾಂಟ್ನ ಹೆಂಗೆ ಪೇರ್ ಮಾಡೋದು ಅಂತ. ಕರೆಕ್ಟಾಗಿರೋ ಪ್ಯಾಂಟ್ ಜೊತೆ ಟಿ ಶರ್ಟ್ನ ಪೇರ್ ಮಾಡಿದ್ರೆ ಸಿಂಪಲ್ ಔಟ್ಫಿಟ್ಟು ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ರಾಂಗ್ ಪ್ಯಾಂಟ್ ಜೊತೆ ಪೇರ್ ಮಾಡಿದ್ರೆ ಎಕ್ಸ್ಪೆನ್ಸಿವ್ ಔಟ್ಫಿಟ್ ಕೂಡ ವಿಯರ್ಡಾಗಿ ಕಾಣಿಸುತ್ತೆ. ಈ ವಿಡಿಯೋಲ್ಲಿ ನಾನು ನಿಮಗೆ ಜಸ್ಟ್ ಕಾಂಬಿನೇಷನ್ಸ್ನ ಹೇಳ್ತಾ ಇಲ್ಲ, ಯಾಕೆ ಸರ್ಟೆನ್ ಟಿ ಶರ್ಟ್ ಸರ್ಟೆನ್ ಪ್ಯಾಂಟ್ಸ್ ಜೊತೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಫಸ್ಟ್, ಪ್ಲೇನ್ ವೈಟ್ ಟಿ ಶರ್ಟ್. ಲೆಟ್ ಸ್ಟಾರ್ಟ್ ವಿತ್ ಈಸಿಯೆಸ್ಟ್ ಒನ್. ವೈಟ್ ಟಿ ಶರ್ಟ್ನ ಫ್ಯಾಷನ್ ವರ್ಡಲ್ಲಿ ಬ್ಲ್ಯಾಕ್ ಕ್ಯಾನ್ವಸ್ ಅಂತ ಕರೀತಾರೆ. ಯಾಕೆ ಅಂದರೆ ವೈಟ್ ಟಿ ಶರ್ಟ್ ಯಾವತ್ತೂ ಸ್ಟ್ರಾಂಗ್ ವೈಬ್ ಕ್ರಿಯೇಟ್ ಮಾಡಲ್ಲ, ಇನ್ಸ್ಟೆಡ್ ಅದು ಬೇಸ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ನೀವು ವೈಟ್ನ ಯಾವ ಪ್ಯಾಂಟ್ ಜೊತೆ ಪೇರ್ ಮಾಡಿದ್ರು ನೀವು ಶೈನ್ ಆಗ್ತೀರಾ. ವೈಟ್ ಟಿ ಶರ್ಟ್ನ ಬ್ಲೂ ಜೀನ್ಸ್ ಜೊತೆ ಹಾಕಿದ್ರೆ ಕ್ಲಾಸಿಕ್ ಕಾಂಬಿನೇಷನ್, ಸಿಂಪಲ್ ಆ್ಯಂಡ್ ಟೈಮ್ಲೆಸ್. ಅದೇ ನೀವು ವೈಟ್ ಟಿ ಶರ್ಟ್ನ ಬ್ಲ್ಯಾಕ್ ಪ್ಯಾಂಟ್ ಜೊತೆ ಪೇರ್ ಮಾಡಿದ್ರೆ ನಿಮಗೆ ಕಾಂಟ್ರಾಸ್ಟ್ ಆ್ಯಡ್ ಆಗಿ ಶಾರ್ಪ್ ಆಗಿ ಕಾಣಿಸ್ತೀರಾ. ಚಿನೋಸ್ ಜೊತೆ ಪೇರ್ ಮಾಡಿದ್ರೆ ಕ್ಲೀನ್ ಆ್ಯಂಡ್ ಮೆಚೂರ್ಡ್ ವೈಬ್ ಬರುತ್ತೆ. ಅದೇ ನೀವು ಕಾರ್ಗೋಸ್ ಜೊತೆ ಪೇರ್ ಮಾಡಿದ್ರೆ ಸ್ಟ್ರೀಟ್ ವೇರ್ ಫೀಲ್ ಬರುತ್ತೆ. ವೈಟ್ ಟಿ ಶರ್ಟ್ ನಿಮಗೆ ಎಕ್ಸ್ಪೆರಿಮೆಂಟಲ್ ಪೀಸ್ ಇದ್ದಂಗೆ, ನೀವು ಯಾವ ಪ್ಯಾಂಟ್ ಜೊತೆ ಪೇರ್ ಮಾಡಿದ್ರು ವರ್ಕ್ ಆಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪ್ಯಾಂಟ್ ಜೊತೆ ವರ್ಕ್ ಆಗುತ್ತೆ. ಸೆಕೆಂಡ್, ಪ್ಲೇನ್ ಬ್ಲ್ಯಾಕ್ ಟಿ ಶರ್ಟ್. ಬ್ಲ್ಯಾಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎನರ್ಜಿ. ವೈಟ್ ನಿಮಗೆ ಕ್ಲೀನ್ ಆ್ಯಂಡ್ ಓಪನ್ ಫೀಲ್ ಕೊಟ್ಟರೆ, ಬ್ಲ್ಯಾಕ್ ನಿಮಗೆ ಕಂಟ್ರೋಲ್ಡ್ ಆ್ಯಂಡ್ ಸ್ಟ್ರಾಂಗ್ ವೈಬ್ ಕೊಡುತ್ತೆ. ಬ್ಲ್ಯಾಕ್ ಟಿ ಶರ್ಟ್ ಜೊತೆ ಬ್ಲ್ಯಾಕ್ ಪ್ಯಾಂಟ್ನ ಪೇರ್ ಮಾಡಿದ್ರೆ ಮೋನೋಕ್ರೋಮ್ ಫೀಲ್ ಬರುತ್ತೆ ಆ್ಯಂಡ್ ನೀವು ಬೋಲ್ಡ್ ಆ್ಯಂಡ್ ಸ್ಟೈಲಿಶ್ ಆಗಿ ಕಾಣಿಸ್ತೀರಾ, ಎಸ್ಪೆಷಲಿ ನೈಟ್ ಟೈಮ್. ಆದರೆ ನೀವು ಬಿಗಿನರ್ಸ್ ಆಗಿದ್ರೆ ಟೂ ಡಾರ್ಕ್ ಅಂತ ಫೀಲ್ ಆಗ್ಬೋದು. ಸೊ ಸೇಫೆಸ್ಟ್ ಸೈಡ್ ಏನಂದರೆ ಬ್ಲೂ ಜೀನ್ಸ್ ಅಥವಾ ಗ್ರೇ ಪ್ಯಾಂಟ್ಸ್. ಬ್ಲೂ ಜೀನ್ಸ್ ಬ್ಲ್ಯಾಕ್ನ ಬ್ಯಾಲೆನ್ಸ್ ಮಾಡುತ್ತೆ ಆ್ಯಂಡ್ ಗ್ರೇ ಪ್ಯಾಂಟ್ಸ್ ಹಾಕಿದ್ರೆ ಮಾಡರ್ನ್ ಆ್ಯಂಡ್ ಪ್ರೀಮಿಯಂ ವೈಬ್ ಬರುತ್ತೆ. ಕಾರ್ಗೋಸ್ ಜೊತೆ ಪೇರ್ ಮಾಡಿದ್ರೆ ಸ್ಟ್ರೀಟ್ ವೇರ್ ವೈಬ್ ಬರುತ್ತೆ. ಬಟ್ ಒಂದು ವಿಷಯ ಜ್ಞಾಪನ ಇಟ್ಕೊಳ್ಳಿ, ಬ್ಲ್ಯಾಕ್ ಕ್ಲಾತ್ಸ್ನ ಕರೆಕ್ಟಾಗಿ ಇಟ್ಕೋಬೇಕು. ಡಸ್ಟ್ ಅಥವಾ ಕಲರ್ ಫೇಡ್ ಹಾಕಿದ್ರು ನಿಮ್ಮ ಔಟ್ಫಿಟ್ ಕಂಪ್ಲೀಟ್ ಲುಕ್ ಸ್ಪಾಯ್ಲ್ ಆಗುತ್ತೆ. ಥರ್ಡ್, ಗ್ರಾಫಿಕ್ ಟಿ ಶರ್ಟ್. ಗ್ರಾಫಿಕ್ ಟಿ ಶರ್ಟಲ್ಲಿ ಮೇನ್ ಅಟ್ರಾಕ್ಷನ್ ಏನು? ಗ್ರಾಫಿಕ್. ಸೊ ನೀವು ಗ್ರಾಫಿಕ್ ಟಿ ಶರ್ಟ್ ಜೊತೆಗೆ ಹೆವಿ ಪ್ಯಾಂಟ್ಸ್ನ ಹಾಕ್ಕೊಂಡ್ರೆ ಔಟ್ಫಿಟ್ ಫುಲ್ ನಾಯ್ಸಿ ಆಗೋಗುತ್ತೆ. ನೀವು ಗ್ರಾಫಿಕ್ ಟಿ ಶರ್ಟ್ ಹಾಕಿರೋದ್ರಿಂದ ಎಲ್ಲರ ಅಟೆನ್ಷನ್ ನಿಮ್ಮ ಟಿ ಶರ್ಟ್ಸ್ ಮೇಲೆ ಇರುತ್ತೆ. ಸೊ ನಿಮ್ಮ ಪ್ಯಾಂಟ್ಸ್ ಕಾಮ್ ಅಂಡ್ ಸಿಂಪಲ್ ಆಗಿರಬೇಕು. ಬ್ಲ್ಯಾಕ್ ಜೀನ್ಸ್ ಬೆಸ್ಟ್ ಆಪ್ಷನ್. ಯಾಕೆ ಅಂದರೆ ಅದು ಬ್ಯಾಕ್ಗ್ರೌಂಡ್ ಥರ ವರ್ಕ್ ಆಗುತ್ತೆ, ನಿಮ್ಮ ಟಿ ಶರ್ಟ್ ಮೇಲಿರೋ ಗ್ರಾಫಿಕ್ ಪಾಪ್ ಔಟ್ ಆಗುತ್ತೆ. ಬ್ಲೂ ಜೀನ್ಸ್ ಜೊತೆ ಪೇರ್ ಮಾಡಿದ್ರು ವರ್ಕ್ ಆಗುತ್ತೆ ಆ್ಯಂಡ್ ಕಾರ್ಗೋಸ್ ಜೊತೆ ಪೇರ್ ಮಾಡಿದ್ರೆ ಮೋರ್ ಲೈಕ್ ಸ್ಟ್ರೀಟ್ ವೇರ್ ವೈಬ್ ಬರುತ್ತೆ. ಬಟ್ ಅವಾಯ್ಡ್ ಟು ಮೆನಿ ಪ್ಯಾಟರ್ನ್ಸ್. ಸಿಂಪಲ್ ರೂಲ್ ಏನಂದರೆ, ಇಫ್ ಟಾಪ್ ಟಾಕ್ಸ್ ಮೋರ್, ಬಾಟಮ್ ಶುಡ್ ರಿಲ್ಯಾಕ್ಸ್. ಫೋರ್ತ್, ಓವರ್ ಸೈಜ್ ಟಿ ಶರ್ಟ್. ಓವರ್ ಸೈಜ್ ಟಿ ಶರ್ಟ್ ಸ್ಟೈಲಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಪ್ರಪೋರ್ಷನ್. ನಿಮ್ಮ ಟಾಪ್ ಆಲ್ರೆಡಿ ಲೂಸ್ ಆಗಿರೋದ್ರಿಂದ ನೀವು ಅದ್ರ ಜೊತೆ ಸ್ಕಿನ್ನಿ ಜೀನ್ಸ್ನ ಪೇರ್ ಮಾಡಿದ್ರೆ ನಿಮ್ಮ ಲುಕ್ ಕಂಪ್ಲೀಟ್ ಸ್ಪಾಯ್ಲ್ ಆಗಿ ಆ್ಯಂಡ್ ನಿಮ್ಮ ಬಾಡಿ ಬ್ಯಾಲೆನ್ಸ್ ಕೂಡ ಹಾರ್ಡಾಗಿ ಕಾಣಿಸುತ್ತೆ. ಆ್ಯಂಡ್ ಆದಷ್ಟು ಸ್ಕಿನ್ನಿ ಜೀನ್ಸ್ನ ಅವಾಯ್ಡ್ ಮಾಡಿ, ಇಟ್ ಲುಕ್ಸ್ ಟೂ ಕ್ರಿಂಜ್. ಓವರ್ ಸೈಜ್ ಟಿ ಶರ್ಟ್ ಜೊತೆ ರಿಲ್ಯಾಕ್ಸ್ಡ್ ಪ್ಯಾಂಟ್ಸ್ನ ಪೇರ್ ಮಾಡಿ. ಎಕ್ಸಾಂಪಲ್ ಲೈಕ್ ಕಾರ್ಗೋಸ್ ಜೊತೆ ಪೇರ್ ಮಾಡಿದ್ರೆ ಪರ್ಫೆಕ್ಟ್ ಕಾಂಬೋ ಆ್ಯಂಡ್ ಅವೆರಡು ಸೇಮ್ ವೈಬ್ನ ಮ್ಯಾಚ್ ಮಾಡುತ್ತೆ ಆ್ಯಂಡ್ ಎನರ್ಜಿನ ಶೇರ್ ಮಾಡುತ್ತೆ. ಸೊ ಕಾರ್ಗೋಸ್ ಇಸ್ ದ ಬೆಸ್ಟ್ ಒನ್ ಫಾರ್ ಓವರ್ ಸೈಜ್ಡ್. ಬ್ಯಾಗಿ ಜೀನ್ಸ್ ಜೊತೆ ಪೇರ್ ಮಾಡಿ ವರ್ಕ್ ಆಗುತ್ತೆ ಆ್ಯಂಡ್ ಆಲ್ಸೋ ಸಮ್ಮರ್ ಆಗಿದ್ರೆ ಶಾರ್ಟ್ಸ್ ಜೊತೆ ಪೇರ್ ಮಾಡಿದ್ರೆ ನಿಮಗೆ ಕ್ಯಾಶುಯಲ್ ವೈಬ್ ಬರುತ್ತೆ. ಫಿಫ್ತ್, ಪೋಲೋ ಟಿ ಶರ್ಟ್. ದಿಸ್ ಈಸ್ ದ ಒನ್ ಆಫ್ ದ ಕ್ಲೀನೆಸ್ಟ್ ಪೀಸ್ ಇನ್ ದ ಫ್ಯಾಷನ್. ಪೋಲೋ ಆಲ್ರೆಡಿ ಸ್ಟ್ರಕ್ಚರ್ಡ್ ಪೀಸ್ ಆ್ಯಂಡ್ ಕಾಲರ್ ಇರೋದ್ರಿಂದ ನಿಮಗೆ ಫಾರ್ಮಲ್ ಲುಕ್ ಕೊಡುತ್ತೆ ಆ್ಯಂಡ್ ಕ್ಲೀನ್ ಆ್ಯಂಡ್ ಶಾರ್ಪ್ ಆಗಿ ಕಾಣಿಸ್ತೀರಾ. ಸೊ ನೀವು ಇದನ್ನ ಓವರ್ ಸೈಜ್ ಪ್ಯಾಂಟ್ ಜೊತೆ ಪೇರ್ ಮಾಡಿದ್ರೆ ವರ್ಸ್ಟ್ ಆಗಿ ಕಾಣಿಸುತ್ತೆ ಆ್ಯಂಡ್ ಮಿಸ್ ಮ್ಯಾಚ್ ಆಗುತ್ತೆ. ಸೊ ಇದನ್ನು ಮಾತ್ರ ಯಾವತ್ತೂ ಟ್ರೈ ಮಾಡಬೇಡಿ. ಪೋಲೋಸ್ ಜೊತೆ ಚಿನೋಸ್ನ ಪೇರ್ ಮಾಡಿ, ಫುಲ್ ಸ್ಮಾರ್ಟ್ ಆ್ಯಂಡ್ ಕ್ಯಾಶುಯಲ್ ಲುಕ್ ಕೊಡುತ್ತೆ ಆ್ಯಂಡ್ ನೀವು ಕ್ಲೀನ್, ಮೆಚೂರ್ ಆ್ಯಂಡ್ ಪುಟ್ ಟುಗೆದರ್ ಆಗಿ ಕಾಣಿಸ್ತೀರಾ. ಫಾರ್ಮಲ್ ಟ್ರೌಸರ್ ಜೊತೆ ಪೇರ್ ಮಾಡಿದ್ರೆ ಸೆಮಿ ಫಾರ್ಮಲ್ ವೈಬ್ ಬರುತ್ತೆ. ಪೋಲೋ ಸ್ಟೈಲಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಎಫರ್ಟ್ಲೆಸ್ಲಿ ಶಾರ್ಪ್ ಆಗಿ ಕಾಣಿಸೋದು. ಈಗ ನೀವು ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೈಲಿಂಗಲ್ಲಿ ಕಾಂಬಿನೇಷನ್ಸ್ ರ್ಯಾಂಡಮ್ ಅಲ್ಲ, ಎವ್ರಿ ಔಟ್ಫಿಟ್ ವರ್ಕ್ ಆಗೋದು ಬ್ಯಾಲೆನ್ಸ್, ಕಾಂಟ್ರಾಸ್ಟ್ ಆ್ಯಂಡ್ ಎನರ್ಜಿ ಮ್ಯಾಚ್ ಇಂದ. ವೈಟ್ ಟಿ ಶರ್ಟ್ ಫ್ಲೆಕ್ಸಿಬಲ್, ಬ್ಲ್ಯಾಕ್ ಅಟೆನ್ಷನ್ ಸೀಕರ್, ಓವರ್ ಸೈಜ್ ರಿಲ್ಯಾಕ್ಸ್ಡ್, ಪೋಲೋ ಕ್ಲೀನ್ ಆ್ಯಂಡ್ ಸ್ಟ್ರಕ್ಚರ್ಡ್. ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಔಟ್ಫಿಟ್ ಚೂಸ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ನೀವು ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ, ಆದರೆ ನಿಮಗೆ ಹೆಂಗೆ ಸ್ಟೈಲಿಂಗ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಆ್ಯಂಡ್ ನೀವು ಪೇರಿಂಗ್ ಮಾಡೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಸಿಂಪಲ್ ವಾರ್ಡ್ರೋಬ್ ಇದ್ರೂ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಲಿ ಶರ್ಟ್ ಜೊತೆ ಪ್ಯಾಂಟ್ನ ಹೆಂಗೆ ಪೇರ್ ಮಾಡೋದು ಅಂತ ಹೇಳ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಂಡಿರಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಅಪ್ಗ್ರೇಡ್ ಆಗಲಿ. Till then, keep upgrading. See you in the next one.